ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜೀವನದಲ್ಲಿ ಆರೋಗ್ಯ ಮತ್ತು ನೆಮ್ಮದಿ ತುಂಬ ಇಂಪಾರ್ಟೆಂಟ್. ಆರೋಗ್ಯ ಮತ್ತು ನೆಮ್ಮದಿ ಸಿಗಬೇಕು ಎಂದರೆ ನಮ್ಮ ದೇಹದಲ್ಲಿನ 7 ಚಕ್ರಗಳು ಬ್ಯಾಲೆನ್ಸ್ ಇದ್ದಾಗ ಮಾತ್ರ ನೆಮ್ಮದಿ ಆರೋಗ್ಯ ಸಿಗುತ್ತದೆ. ಅದಕ್ಕಾಗಿ ಎಲ್ಲ ಚಕ್ರಗಳನ್ನು ಆ್ಯಕ್ಟಿವ್ ಮಾಡಿಕೊಳ್ಳುವುದು ಅಂದರೆ ಬ್ಯಾಲೆನ್ಸ್ ಮಾಡಿಕೊಳ್ಳುವುದು ತುಂಬ ಮುಖ್ಯ. ಮೊನ್ನೆ ವಿಡಿಯೋದಲ್ಲಿ ಮೂಲಾಧಾರ ಚಕ್ರದ ಬಗ್ಗೆ ಹೇಳಿದ್ದೇನೆ. ಇಂದು 2ನೇ ಚಕ್ರವಾದ ಸ್ವಾಧಿಷ್ಠಾನ ಚಕ್ರದ ಬಗ್ಗೆ ಹೇಳುತ್ತೇನೆ. ಈ ಚಕ್ರದ ಕಲರ್ ಆರೆಂಜ್ ಮತ್ತು ದಳಗಳು 6. ಸ್ವಾಧಿಷ್ಠಾನ ಎಂದರೆ ಸ್ವಂತ ಶಕ್ತಿ ಕೇಂದ್ರ. ಇವು ನಮ್ಮ ದೇಹದಲ್ಲಿ ಇಂಬ್ಯಾಲೆನ್ಸ್ ಆದಾಗ, ಅಂದರೆ ಸ್ವಾಧಿಷ್ಠಾನ ಚಕ್ರ ಇಂಬ್ಯಾಲೆನ್ಸ್ ಆದಾಗ ಆಗುವ ತೊಂದರೆಗಳು ಏನೇನು ಅಂದರೆ ಮೂತ್ರಕೋಶ ಸಮಸ್ಯೆ ಆಗುತ್ತೆ, ಇಮೋಷನಲ್ ಇಂಬ್ಯಾಲೆನ್ಸ್, ಕನ್ಫ್ಯೂಷನ್ ಮೈಂಡ್, ದುಶ್ಚಟಕ್ಕೆ ಒಳಗಾಗುವುದು, ಮಕ್ಕಳಾಗದೇ ಇರುವುದು, ದೋಷಗಳ ಹುಡುಕಾಟ, ಈ ಸಮಸ್ಯೆಗಳು ಕಾಣುತ್ತವೆ. ಈ ಸ್ವಾಧಿಷ್ಠಾನ ಚಕ್ರವು ಆ್ಯಕ್ಟಿವ್ ಮಾಡಿಕೊಂಡಾಗ ಈ ಸಮಸ್ಯೆಯಿಂದ ಮುಕ್ತಿ ಹೊಂದಬಹುದು, ಆರೋಗ್ಯದಿಂದ ಖುಷಿಯಾಗಿ ಇರಬಹುದು. ಚಕ್ರವು ಆ್ಯಕ್ಟಿವ್ ಆಗಿದೆ ಎಂದು ಗೊತ್ತಾಗುವುದು ಹೇಗೆ ಎಂದರೆ, ನಾವು ಮೆಡಿಟೇಷನ್ ಅಂದರೆ ಬೀಜ ಮಂತ್ರ ಮುದ್ರೆಗಳು ಮಾಡೋದರಿಂದ ಆ್ಯಕ್ಟಿವ್ ಆಗುತ್ತದೆ. ಅದು ಆಗಿದ್ದು ಹೇಗೆ ಗೊತ್ತಾಗುತ್ತದೆ ಅಂದರೆ, ಅವು ಆ ಜಾಗದಲ್ಲಿ ಅಂದರೆ ಆ ಚಕ್ರ ಇರುವ ಜಾಗದಲ್ಲಿ ಕ್ಲಾಕ್ ವೈಸ್ ಸುತ್ತುತ್ತಾ ಇರುವ ಫೀಲ್ ಆಗುತ್ತೆ. ಫೀಲ್ ಆದಾಗ ಬ್ಯಾಲೆನ್ಸ್ ಆಗಿದೆ ಎಂದು ಗೊತ್ತಾಗುತ್ತೆ. ಈ ಸ್ವಾಧಿಷ್ಠಾನ ಚಕ್ರದಲ್ಲಿ ಜಲತತ್ವ ಇರುವುದರಿಂದ ವರುಣ ಮುದ್ರೆಯನ್ನು ಮಾಡಬೇಕು. ವರುಣ ಮುದ್ರೆ ಹೇಗೆ ಮಾಡೋದು ಎಂದರೆ, ನಮ್ಮ ಹೆಬ್ಬೆರಳು ಮತ್ತು ಕಿರುಬೆರಳು ಒಂದಕ್ಕೊಂದು ತಾಗಿಸಿ ಕಣ್ಣು ಮುಚ್ಚಿ ನೇರವಾಗಿ ಕುಳಿತು 25 ನಿಮಿಷ, ಇಲ್ಲ ಫಸ್ಟ್ ಮಾಡೋರು 15 ನಿಮಿಷನೂ ಮಾಡಬಹುದು. ಹಾಗೆ 20ರಿಂದ 30 ದಿನಗಳ ಕಾಲ ಹಾಗೆ ಮಾಡ್ತಾ ಇದ್ದರೆ ಚಕ್ರ ಆ್ಯಕ್ಟಿವ್ ಆಗುತ್ತೆ. ಅದರ ಜೊತೆಗೆ ಮೆಡಿಟೇಷನ್, ಪ್ರಾಣಾಯಾಮ, ವಾಕ್ ಮಾಡಬೇಕು. ಮತ್ತು ಇದರ ಬೀಜ ಮಂತ್ರ ಅಂದರೆ ಸ್ವಾಧಿಷ್ಠಾನ ಚಕ್ರದ ಬೀಜ ಮಂತ್ರ ಓಂ ಹೇಗೆ ಮಾಡೋದೆಂದರೆ, ನೇರವಾಗಿ ಕುಳಿತುಕೊಂಡು ಕಣ್ಣು ಮುಚ್ಚಿ ಧ್ಯಾನ ಮುದ್ರೆಯಲ್ಲಿ ಕುಳಿತು ಓಂ ಓಂ ಹೀಗೆ 21 ಬಾರಿ ಮಾಡಬೇಕು, ಪ್ರತಿನಿತ್ಯ ಮಾಡಬೇಕು. ಹಾಗೆ 20ರಿಂದ 30 ದಿನ ಹಾಗೆ ಸತತ ಮಾಡುವುದರಿಂದ ಆ್ಯಕ್ಟಿವ್ ಆಗುತ್ತೆ. ಕೆಲವೊಬ್ಬರಲ್ಲಿ ಇನ್ನಿಷ್ಟು ಟೈಮ್ ತಗೊಳ್ಳುತ್ತೆ. ಟೈಮ್ ತಗೊಂಡು ಹಾಗೆ ಮಾಡ್ತಾ ಇರಬೇಕು. ಮೊದಲೇ ಮೂಲಾಧಾರ ಚಕ್ರ ಆ್ಯಕ್ಟಿವ್ ಮಾಡಿಕೊಂಡು ನಂತರ ಸ್ವಾಧಿಷ್ಠಾನ ಚಕ್ರ ಆ್ಯಕ್ಟಿವ್ ಮಾಡ್ಕೊಂಡು ಪ್ರಯತ್ನ ಮಾಡಬೇಕು. ನಂತರ ಮಣಿಪುರ ಚಕ್ರ, ಒಂದೊಂದು ಚಕ್ರಗಳು ಹಾಗೆ ಆ್ಯಕ್ಟಿವ್ ಮಾಡ್ಕೋತಾ ಹೋಗಬೇಕು. ಇದರಿಂದ ತುಂಬ ಬೆನಿಫಿಟ್ಸ್ ಇದೆ.
ಪ್ರತಿಯೊಬ್ಬರು ಮಾಡಿ ಆರೋಗ್ಯ ನೆಮ್ಮದಿ ಕಂಡುಕೊಳ್ಳಬೇಕು ಅನ್ನೋದೇ ನನ್ನ ಒಂದು ಕಳಕಳಿಯ ಮನವಿ. ಈ ವರುಣ ಮುದ್ರೆಯನ್ನು ಕಫವಾಡಿಯವರು ಸ್ವಲ್ಪ ಕಡಿಮೆ ಮಾಡಬೇಕು. ಏಕೆಂದರೆ ಅಲ್ಲಿ ತಂಪಾಗುತ್ತೆ ಬಾಡಿ. ಪಿತ್ತಕೋಶದವರು ಜಾಸ್ತಿ ಮಾಡಿದರೆ ನಡೆಯುತ್ತೆ. ಇದರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಏನೆಂದರೆ ವಾಟರ್ ಮೆಡಿಟೇಷನ್ ಮಾಡಿದ್ರಿಂದ ಕೂಡ ಸ್ವಾದಿಷ್ಠಾನ ಚಕ್ರ ಆ್ಯಕ್ಟಿವ್ ಆಗುತ್ತೆ. ಈ ಎಲ್ಲ ಚಕ್ರಗಳ ಮೆಡಿಟೇಷನ್ ಮಾಡ್ತಾ ವಾಟರ್ ಮೆಡಿಟೇಷನ್ ಮಾಡಿದರೆ ಸ್ವಾದಿಷ್ಠಾನ ಚಕ್ರ ಆ್ಯಕ್ಟಿವ್ ಆಗುತ್ತೆ. ಒಂದು ವಿಡಿಯೋದಲ್ಲಿ ವಾಟರ್ ಮೆಡಿಟೇಷನ್ ಹೇಗೆ ಮಾಡಬೇಕು ಅನ್ನೋದು ಹೇಳುತ್ತೇನೆ. ಒಟ್ಟಾರೆ ಹೇಳಬೇಕೆಂದರೆ ನಮ್ಮ 7 ಚಕ್ರಗಳು ಬ್ಯಾಲೆನ್ಸ್ ಮಾಡಿಕೊಂಡಾಗ ನಾವು ಆರೋಗ್ಯದಿಂದ ಖುಷಿಯಾಗಿ ಇರಬಹುದು. ಆರೋಗ್ಯವೇ ಭಾಗ್ಯ. ಮುಂದಿನ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.